ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗಿ ಒಂದಿನ ಕಂಪ್ಲೀಟ್ ಆಯಿತು. ಇವತ್ತಿಗೆ 2ನೇ ದಿನ ಸ್ಟಾರ್ಟ್ ಆಗೈತಿ. ಈಗ ಬೆಳಗಿನ ಜಾವ 4:15 ಆಗೈತೆ ನೋಡ್ರಿ. ಎಲ್ಲರೂ ಮಲ್ಕೊಂಡಾರ. ನನಗಂತೂ ರಾತ್ರಿಯಿಂದ ನಿದ್ದೆನೇ ಹತ್ತಾಕತ್ತಿಲ್ಲ. ಯಾಕಂದ್ರೆ ಗೊತ್ತೈತಿ ಹಾಸ್ಪಿಟಲ್ ಒಳಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಾಕತ್ರ ನಿದ್ದೆ ಹತ್ತಂಗಿಲ್ಲ. ಇದು ಬೆಳಗ್ಗೆ 8 ಗಂಟೆಗೆ ಇಡ್ಲಿ ತಂದು ಕೊಟ್ಟಿದ್ರು. ಸೊ ಇಡ್ಲಿ ತಿಂದೆ. ಆಮೇಲೆ ಅಂದ್ರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಹೋದರು. ಅಂದ್ರೆ ಮಮ್ಮಿ ಮತ್ತು ನಮ್ಮ ಹಸ್ಬೆಂಡ್ ಅವರು ಮನೆಗೆ ಹೋದರು. ನಾನು ಮತ್ತು ನಮ್ಮ ಆಂಟಿ ಹಾಸ್ಪಿಟಲ್ ಒಳಗೆ ಇದ್ವಿ. ಇದು ಏನು ತೋರ್ಸಾಕತ್ತೇನಲ್ಲ ಇದೇನಪ್ಪ ಅಂತಂದ್ರೆ ನನಗಂತೂ ಪೇನ ಬರಾಕತ್ತಿರ್ಕಿಲ್ಲ ನೋಡ್ರಿ. ಕಂಟಿನ್ಯೂಸ್ ಆಗಿ ಪೇನ್ ಬಂದರೆ ಡೆಲಿವರಿ ಆಗೋ ಚಾನ್ಸಸ್ ಇರ್ತೈತಿ. ಪೇನ್ ಬರೋದು ಹೋಗೋದು ಆಗಾಕತ್ರ ಒಂಥರ ಪ್ರಾಬ್ಲಮ್, ಒಂಥರ ಭಯ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲಿನ ಜನ ಎಲ್ಲ ಹಂಗೆ ನೋಡ್ರಿ, ಏನಾದರೂ ಒಂದು ನಂಬ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಮಮ್ಮಿ ಏನು ಹೇಳಿದ್ರಂದ್ರೆ, ನಮ್ಮ ಮಮ್ಮಿಗೆ ಇಲ್ಲಿ ಮುಂದೆ ಹೊಂಟಿದ್ದಾರೆ ನೋಡ್ರಿ. ಇವರೇನೋ ಪೇನ್ ಅದು ಬರಲಿಲ್ಲ ಅಂದ್ರೆ ಮತ್ತು ಬೇಗ ಡೆಲಿವರಿ ಆಗಲಿ ಅಂತ ಹೇಳಿ ಒಂದು ಗಿಡ, ಇದು ಬನ್ನಿ ಗಿಡಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ರೆ ಜಲ್ದಿ ನನ್ನ ಪೇನ್ ಸ್ಟಾರ್ಟ್ ಆಗ್ತೈತಿ, ಜಲ್ದಿ ಡೆಲಿವರಿ ಆಗ್ತೈತಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಈ ಥರ ನಾನು ಭಾಳ ಮಂದಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದೇನ ಅಂತ ಹೇಳಿದ್ರಂತೆ. ಅದನ್ನು ನೆನಪಿಟ್ಕೊಂಡು ಮಮ್ಮಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಅವರು ಪಾಪ ನಮ್ಮ ಗಂಡನ ಮನೆ ಊರಿಗೆ ಹತ್ತಿರ ಇರುವಲ್ಲಿ ಊರಿದು. ಸೊ ನಮ್ಮ ಮಮ್ಮಿ ಹೇಳಿದಾರ ಅಂಥೇಳಿ ಒಂದೇ ಒಂದು ಕಾರಣಕ್ಕೆ ಎಲ್ಲ ಒಳ್ಳೇದಾದ್ರೆ ಸಾಕು ಅಂಥೇಳಿ ನಮ್ಮ ಚಿನ್ನನ್ ಕರ್ಕೊಂಡು ಕಾರ್ ಗಾಡಿ ಒಳಗೆ ಇವ್ರ ಜೊತೆ ಬಂದಾರ ನೋಡ್ರಿ. ಫುಲ್ ಗುಡ್ದಾಗ ಎಲ್ಲ ಕರ್ಕೊಂಡು ಹೊಂಟಾರ. ಅದು ಸಿಟಿ ಒಳಗೆ ನಡೆಯಂಗಿಲ್ಲ. ಅಲ್ಲೇ ಒಂದು ಐತಿ, ಅದ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಬೇಕಂತ ಏನೇನೋ ಹೇಳಿದ್ರಂತೆ. ಅದಕ್ಕೆ ಪಾಪ ಬಿಸಿಲಾಗ ಸಣ್ಣ ಹುಡ್ಗನ ಕರ್ಕೊಂಡು ಹೋಗಾಕತ್ತಾರ. ಇನ್ನೂ ಸ್ವಲ್ಪ ವಿಡಿಯೋ ಮಾಡೋದಿತ್ತಂತ. ಬಟ್ ವಿಡಿಯೋ ಮಾಡ್ಬೇಕಂದ್ರೆ ಫುಲ್ ಬಿಸಿಲಿರೋ ಕಾರಣಕ್ಕೆ ಮೊಬೈಲ್ ಎಲ್ಲ ಒಂಥರ ಹ್ಯಾಂಗ್ ಆಗತ್ತಿತ್ತು ಮತ್ತು ಸ್ವಿಚ್ ಆಫ್ ಕೂಡ ಆಗಿಬಿಟ್ಟಿತ್ತಂತೆ. ಅದಕ್ಕೆ ಎಷ್ಟು ಆಗ್ತದ ಅಷ್ಟು ವಿಡಿಯೋ ಮಾಡಿದ್ರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ನಾವು ಇಂಥದ್ದೆಲ್ಲ ಮೂಢನಂಬಿಕೆಗಳನ್ನೆಲ್ಲ ನಂಬಂಗಿಲ್ಲ ನೋಡ್ರಿ. ಬಟ್ ಏನು ಮಾಡೋದ, ಮಮ್ಮಿ ಬೈಯಾಕತ್ತಿದ್ರು ಅದೊಂದು ಮಾಡ್ಬೇಕಂದ್ರೆ ನೀವು ನಂಬೋದೇ ಇಲ್ಲ, ಹೇಳಿದ ಮಾತು ಕೇಳಂಗಿಲ್ಲ ಅಂತೇಳಿ. ಅದಕ್ಕೆ ನನ್ನ ಪರಿಸ್ಥಿತಿನೂ ಕೂಡ ಭಾಳ ಡೇಂಜರಸ್ಸನ್ನ ಐತೆ. ಸೊ ಹಾಗಾಗಿ ಎಲ್ಲ ಒಳ್ಳೇದಾದರೆ ಸಾಕು ನನ್ನ ಹೆಂಡತಿಗೆ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮ್ಯಾಗ ಏನೇನು ಆಗ್ತೈತಿ ಅಂಥೇಳಿ ಕಾದು ನೋಡಬೇಕು. ಬೆಳಿಗ್ಗೆ ಎಲ್ಲರೂ ಮನೆ ಹೋಗಿದ್ರು ನೋಡ್ರಿ. ನಾನು ಒಬ್ಳು ಆಗ್ತೇನೆ. ಸೊ ನನಗೆ ಒಬ್ರು ಯಾರಾದರೂ ನನ್ನ ಜೊತೆ ಬೇಕಾಗ್ತೈತೆ ಅಂತೇಳಿ ಅಂಟಿನ ಇರಿಸ್ಕೊಂಡಿದ್ನಿ. ಮಮ್ಮಿ ಈಗ 10:30 ಆಯ್ತು. 10:30 ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರನ್ನ ಚಿನ್ನನ್ನ ಊರ ಕಡೆ ಕಳಿಸ್ಬಿಟ್ಟು ಅವರು ಬರಬೇಕಾದ್ರೆ ಹೋಟೆಲ್ ಒಳಗೆ ಪಲಾವ್ ತೊಗೊಂಡು ಬಂದಿದ್ರು. ಸೊ ಪಲಾವ್ ತಿನ್ನಕ್ಕೆ ಕೂತಿದ್ದೇನೆ. ರೆಗ್ಯುಲರ್ ಆಗಿ ಅಂಟಿನ ಮನೆಗೆ ಹೋಗಿ ಮಾಡ್ಕೊಂಡು ಬರ್ತೀರ, ಬಟ್ ಇವತ್ತು ಹೋಗಲಿಲ್ಲ. ಈಗ ಒಂದು ಸ್ಕ್ಯಾನಿಂಗ್ ಬರ್ಕೊಟ್ಟಾರ ನೋಡ್ರಿ, ಅಲ್ಲಿ ಹೊಂಟಿದ್ದೀವಿ. ಇವತ್ತಿಗೆ 9 ದಿನ ಸ್ಟಾರ್ಟ್ ಆಯಿತು. ನನಗೆ ಒಂಥರ ವಿಚಿತ್ರ ಅನುಭವ ಅಂತಲೇ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಈ ಥರ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಆಗೇ ಇಲ್ಲ. ಬಟ್ ಈಗ ಯಾಕೆ ಹಿಂಗೆ ಆಗತ್ತೈತೆ ಅಂತಲೂ ನನಗೆ ಗೊತ್ತಿಲ್ಲ. ಪೇನ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗತ್ತಿರಲಿಲ್ಲ. ಸ್ವಲ್ಪ ಪೇನ್ ಬರ್ತಿತ್ತು, ಆವಾಗ ಫುಲ್ ಒದ್ದಾಡ್ತಿದ್ನಿ, ತ್ರಾಸ ಮಾಡ್ಕೋತಿದ್ನಿ. ಆಮೇಲೆ ಅಂದರೆ ಸ್ಟಾಪ್ ಆಗ್ತಿತ್ತು. ಮತ್ತು ಆವಾಗ ಆರಾಮಾಗಿ ನಾರ್ಮಲ್ ಕುತ್ಕೊಂಡ್ಬಿಡ್ತಿದ್ನಿ. ಅದಕ್ಕೆ ಡಾಕ್ಟ್ರ್ ನಿಮ್ಗೆ ಕಂಟಿನ್ಯೂ ಪೇನ್ ಬಂದ್ರೆ ಡೆಲಿವರಿ ಆಗ್ತೈತಿ, ಬಟ್ ನಿಮ್ಗೆ ಕಂಟಿನ್ಯೂ ಪೇನ ಬರಾಕತ್ತಿಲ್ಲ, ಬರೋದು ಹೋಗೋದು ಆಗತೈತಿ. ಅದಕ್ಕೆ ಲಾಸ್ಟ್ ಒಂದು ಸ್ಕ್ಯಾನ್ ಬರ್ಕೊಡ್ತೇನೆ, ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದ್ರೆ. ಅದಕ್ಕೆ ಸ್ವಲ್ಪ ವೇಟ್ ಮಾಡಿದ್ವಿ, ನಮ್ಮ ಹಸ್ಬೆಂಡ್ ಅವ್ರು ಬರ್ತಾರಂತೇಳಿ. ಅವ್ರು ಬರುವಂಗೆ ಕಾಣಿಸ್ಲಿಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಇನ್ನೇನು ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಮಮ್ಮಿನ ಕರ್ಕೊಂಡು ಆಟೋದಾಗ ಬಂದಿದ್ದೇನೆ. ಮೊದಲಿಂದನೂ ನಾನು ಯಾವುದೇ ಒಂದು ಚೆಕಪ್ ಸ್ಕ್ಯಾನಿಂಗ್ ಇದ್ದರೂ ಕೂಡ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡೆ ಓಡಾಡಿದ್ದೀನಿ ನೋಡ್ರಿ. ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಬಂದಿದ್ದೇನೆ. ಒಂಥರ ಫೀಲ್ ಆಗತೈತಿ. ಯಾಕಂದ್ರೆ ಅವ್ರು ನನ್ನ ಜೊತೆ ಇದ್ರೆ ನನಗೆ ಒಂಥರ ಧೈರ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವರು ನನ್ನ ಒಂದು ಫೀಲಿಂಗ್ಸನ್ನು ಅರ್ಥ ಮಾಡ್ಕೋತಾರೆ. ಏನೋ ಒಂದು ಭಯ ಪಡಾಕತ್ರು, ಏನೋ ಒಂದು ತ್ರಾಸ ಮಾಡಾಕತ್ರು ಧೈರ್ಯ ಹೇಳ್ತಿರ್ತಾರೆ. ಬಟ್ ಇವತ್ತಿನ ಸಿಚುವೇಶನ್ ಹಂಗಿರಲಿಲ್ಲ. ನನ್ನ ಜೊತೆ ಯಾರಾದರೂ ಒಬ್ರು ಇದ್ರೆ ಸಾಕು ಈ ಥರ ಅನ್ಸಾಕತ್ತಿತ್ತು. ಇಲ್ಲಿ ನೋಡಿದ್ರೆ ರಿಸೆಪ್ಷನಿಸ್ಟ್ದು ಕಿರಿಕಿರಿ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಯಾಕಂದ್ರೆ ಬಂದಾಗ ನಮ್ಗೆ ಅದು ಡಾಕ್ಟರ್ ಬರೆದು ಕೊಟ್ಟಿರೋ ಚೀಟಿ ತೋರಿಸಿದ್ವಿ. ಸೊ ಆಯ್ತಾ ಕುತ್ಕೋರಿ, ನಿಮ್ಮ ನಂಬರ್ ಬಂದ ಕೂಡಲೇ ಕಳಿಸ್ತೇನೆ ಅಂತ ಹೇಳಿದರು. ನಮ್ಮ ನಂಬರ್ ಬಂದ ಕೂಡಲೇ ಅಂದ್ರೆ ಫೈಲ್ ಕೇಳಾಕತ್ತಾರೆ ನೋಡ್ರಿ. ಫೈಲ್ ಇಲ್ಲ ತಂದಿಲ್ಲ ಅಂದ ಕೂಡಲೇ ಫೈಲ್ ಕೊಟ್ರನ ನೀವು ಒಳಗೆ ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲ, ಹೋಗಿ ತೊಗೊಂಡು ಬರೋಗಂತ ಹೇಳಿದ್ರೆ. ಮೊದಲೇ ಹೇಳಿದ್ರೆ ಇಷ್ಟ ಆಗತ್ತಿರಲಿಲ್ಲ.
ಇನ್ಮ್ಯಾಗ ಯಾರು ಹೋಗೋದು ಅಲ್ಲಿ ಮಟ್ಟ ಅಂತ ಹೇಳ್ಬಿಟ್ಟು ಇನ್ನೊಂದು ಸಾರಿ ನೋಡ್ಬೇಕಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಕಾಲ್ ಮಾಡಿದ್ನಿ. ಪುಣ್ಯಕ್ಕೆ ಅವ್ರ ಫೋನ್ ಸ್ವಿಚ್ ಆನ್ ಆಗಿತ್ತ. ಮತ್ತು ಅವ್ರಿಗೆ ಹಿಂಗಿಂಗ ಅಂತ ಹೇಳಿದ ಕೂಡಲೇ ಪಾಪ ಓಡ್ ಬಂದು ಮತ್ತು ಹಾಸ್ಪಿಟಲ್ಗೆ ಹೋಗಿ ತೊಗೊಂಡು ಬಂದರು. ಮಮ್ಮಿಗೆ ವಾಪಸ್ ನಾವು ಹಾಸ್ಪಿಟಲ್ ಕಳಿಸಿದ್ವಿ. ನಾವಷ್ಟೇ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಕೂತ್ಕೊಂಡೇವಿ. ಈಗ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಸ್ಪಿಟಲ್ ಕಡೆ ಹೋಗಾಕತ್ತೇವಿ. ಸೊ ನೋಡ್ಬೇಕಾ ರಿಪೋರ್ಟ್ ನೋಡಿಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ ಏನೇನು ಆಗ್ತೈತಿ ಅಂತ ಹೇಳಿ. ಹಾಸ್ಪಿಟಲ್ಗೆ ಬಂದ ತಕ್ಷಣ ಅಂದ್ರೆ ನನಗೆ ಕರ್ತಿದ್ದಾರೆ ನೋಡ್ರಿ ಡಾಕ್ಟರ್. ಸೊ ಹೋಗಿ ಚೆಕಪ್ ಮಾಡಿಸ್ಕೊಂಡು ಈಗ ಬಂದೆ. ನಮ್ಮ ಚಿನ್ನು ಅಷ್ಟರೊಳಗಂದ್ರೆ ಅಂಗಡಿಗೆ ಹೋಗಿ ಕುರ್ಕುರಿ ತೊಗೊಂಡು ಬಂದಿದ್ದ ತಿನ್ನಾಕ. ಸೊ ನನಗೂ ಕೂಡ ತಿನ್ನಾಕ ಅಂತೇಳಿ ಡಬ್ಬಿ ಒಳಗೆ ಹಾಕಿಟ್ಕೊಂಡಾನ. ಡೆಲಿವರಿ ಆಯ್ತಂದ್ರೆ ತಿನ್ನಕ್ಕಾಗೋದಿಲ್ಲ. ಈಗ ಇದು ಆಸೆನೂ ತಿನ್ನಿಸ್ಬೇಕು ಮೊಮ್ಮಗ ಅಂಥೇಳಿ. ಅವಾಗಲೇ ಡಾಕ್ಟರ್ ಬಂದಿದ್ದರು ನೋಡ್ರಿ. ಸೊ ರಿಪೋರ್ಟ್ ತೊಗೊಂಡು ಹೋಗಿದ್ನಿ. ನನಗೂ ಚೆಕಪ್ ಮಾಡಿದ್ರು ಮತ್ತು ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ನೋಡಿದ್ರು. ರಿಪೋರ್ಟ್ ಒಳಗೆ ಬೇಬಿ ವೇಟ್ 3.7 ಐತೆ ನೋಡ್ರಿ. ಅದು ಅಜೀಬ್ ಆಯ್ತು ನನಗೆ. ಇಷ್ಟು ಹೆಂಗೆ ವೇಟ್ ಇರಕ್ಕೆ ಸಾಧ್ಯ ಅಂಥೇಳಿ. ಯಾಕಂದ್ರೆ ನಂಗೆ ನಂಬಕ್ಕಾಗತ್ತೆ. ಹೊಟ್ಟೆ ಅಂತೂ ಭಾಳ ಐತಿ. ಅದಂತೂ ನೋಡಿದ್ರೆ ಗೊತ್ತಾಗ್ತೈತಿ ವೇಟ್ ಜಾಸ್ತಿ ಇರ್ಬೋದು ಅಂಥೇಳಿ. ಆಗೋದಿಲ್ಲ ಒಳ್ಳೇದು ಅಷ್ಟೇ ತಲೆ ಕೆಡಿಸ್ಕೊಬೇಡ. ಆಗಬೇಡ ಆಗೋದಿಲ್ಲ ಒಳ್ಳೇದು ನಾನು ಒಂಥರ ಮಾಡ್ಬೋದು. ನಂಗೆ ಬೇಬಿ ವೇಟ್ ಒಂದು ಜಾಸ್ತಿ ಐತಿ. ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ನೋಡ್ರಿ. ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದೈತಿ. ಸೊ ಹಾಗಾಗಿ ಡಾಕ್ಟರ್ ಕೂಡ ಹೇಳಿದ್ದಾರೆ. ಇನ್ನೂ ಕೂಡ ಪಾಸಿಟಿವ್ ಆಗೇ ಹೇಳಕತ್ತಾರ. ನಿಮ್ದು ನಾರ್ಮಲ್ ಡೆಲಿವರಿನ ಆಗ್ತೈತಿ. ನಾನು ನಾರ್ಮಲ್ ಡೆಲಿವರಿನ ಮಾಡ್ತೇನು. ಏನು ಭಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ಟೈಮ್ ಐತಿ. ನಾಳೆವರೆಗೂ ನೋಡೋಣ ಅಂತ ಹೇಳಿದ್ದಾರೆ. ಸೊ ಇವತ್ತಿಗಂತೂ 9 ಮಂತ್ 9 ಡೇಸ್. ಸೊ ನನಗೆ ಭಯ ಶುರು ಆಗೈತಿ. ಡಾಕ್ಟರ್ ನಾರ್ಮಲ್ ಆಗ್ತೈತೆ ಅಂತ ಹೇಳಿದ್ರು ಕೂಡ ಮಮ್ಮಿ ಅಂತೂ ಯಾಕೋ ಪೇನ್ ಬರ್ವಾತ ಏನು ಯಾಂಬಲ್ಲ ಮತ್ತು ಹೇಳಿ ಕೆಲಸ ಸಿಜ್ರಿನ್ ಮಾಡಿಸ್ಬಿಡೋನೇನ ಅಂತ ಹೇಳಿ ಅನ್ನಕತ್ ಬಿಟ್ಟಾರ. ಅದಕ್ಕೆ ನನಗೊಂಥರ ಭಯ ಆಗಿ ಅಳಾಕ ಸ್ಟಾರ್ಟ್ ಮಾಡಿಬಿಟ್ನಿ ನಾನು. ನೋಡೋಣ ಬಿಡಿ ಇವತ್ತೊಂದು ದಿವಸ ನಿನ್ನ ನಸೀಬು ಹಿಂಗೆ ಹೋಗಿ ಹಾಕ್ಕೋಬಾರ್ದು. ಸಿಸೇರಿಯನ್ ಮಾಡಿಸ್ಕೊಳ್ಳೋದಂದ್ರೆ ಫುಲ್ ಈಸಿ, ಆರಾಮಾಗಿ ಅಡ್ಡಾಡ್ಬೋದು ಅಂತ ಅನ್ಸ್ಬಿಟ್ಟೈತೆ ನೋಡ್ರಿ ಮಮ್ಮಿಗೆ. ದೇವ್ರ ಮೇಲೆ ಭಕ್ತಿ ಇದೆಯಲ್ಲ, ದೇವ್ರ ನೆನೆಸ್ತಿ ಹಣ್ಣಾಕ ಹಿಂಗಾಲೆ ನಾನು ಮಾಡಾತಿ ಮಾತಾಡ್ತೀನಿ. ನಾಳೆ ಮಾಡ್ರೆ ನಾಳೆ 9 10 ದಿವಸ ನಿನ್ನ ನಸೀಬ್ ಚಲೋ ಮಾಡಿದಂದ್ರೆ. ನಮ್ಮ ಚಿನ್ನೂನ್ ಟೈಮ್ ಒಳಗೆ ನನಗೆ 9 ತಿಂಗಳು 10ನೇ ದಿನಕ್ಕೆ ನಾರ್ಮಲ್ ಡೆಲಿವರಿ ಆಗಿತ್ತು. ಅದಕ್ಕೆ ಆ ಒಂದು ಹೋಪ್ ಮ್ಯಾಗ ನಮ್ಮ ಹಸ್ಬೆಂಡ್ ಅವರು ಇದು ಹಂಗೆ ಆಗ್ತೈತೇನೋ ಅಂತ ಅನ್ನಕತ್ತಾರ. ಏನಪ್ಪ ಮತ್ತು ದಿವಸ ಆಗಿಲ್ ಬಿಡಪ್ಪ ಹೌದ್ರಿ ತಂಗಿ. ಚಿನ್ನೂನ್ ಟೈಮ್ ಒಳಗೆ ಯಾರೂ ಕೂಡ ಭಯ ಪಟ್ಟಿರ್ಲಿಲ್ಲ ನೋಡ್ರಿ. ಯಾಕಂದ್ರೆ ನಾವು ದಿನಗಳನ್ನ ಲೆಕ್ಕನ ಮಾಡ್ತಿರ್ಲಿಲ್ಲ. 9 ತಿಂಗಳಾಯ್ತು, 1 ದಿನ 2 ದಿನ 9 ದಿನ ಆಯಿತು ಅಂತೇಳಿ ಈ ಥರ ಲೆಕ್ಕನ ಮಾಡ್ತಿರ್ಲಿಲ್ಲ. ಸುಮ್ಮನೆ ಇರ್ತಿದ್ವಿ. ಒಮ್ಮೆ ಡೈರೆಕ್ಟಾಗಿ ನನಗೆ 9ನೇ ತಿಂಗಳು 9ನೇ ದಿನಕ್ಕೆ ಪೇನ್ ಸ್ಟಾರ್ಟ್ ಆಯಿತು ರಾತ್ರಿ. ಆಮೇಲೆ 10ನೇ ದಿನಕ್ಕೆ ಡೆಲಿವರಿ ಆಯಿತು. ಸೊ ಈ ಟೈಮ್ ಒಳಗೆ ಏನಂದ್ರೆ ಅಡ್ವಾನ್ಸ್ ಆಗಿ ಬಂದುಬಿಟ್ಟಿದ್ದೀವಿ. ನನಗೆ ಬರೋ ಮನ್ಸನ ಇರಲಿಲ್ಲ. ಮಮ್ಮಿ ಏನೇನಾಕತ್ರಂದ್ರೆ ಎಲ್ಲರೂ ಕೇಳಾಕತ್ತಾರ, ಆಜು ಬಾಜು ಮಂದಿನೂ ಹೇಳತ್ತಾರ ಇನ್ನೂ ಡೆಲಿವರಿ ಆಗಿಲ್ಲೇನ, ಯಾವಾಗ ಡೆಲಿವರಿ ಆಗ್ತೈತಿ ಅಂತ ಕೇಳಾಕತ್ತಾರು. ನಡಿ ಹೋಗೋಣ ಅಂತ ಹೇಳಿ ಅರ್ಜೆಂಟ್ ಮಾಡಾಕತ್ರ. ಆದರೂ ಕೂಡ ಅರ್ಜೆಂಟ್ ಮಾಡಿದ್ರು ನಾನಂತೂ 1.5 ಡೇ ವೇಟ್ ಮಾಡಿ ಲೇಟ್ ಮಾಡಿನ ಕರ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದ್ರೂ ಇನ್ನೂ ಪೇನ್ ಬಂದಿಲ್ಲ ಅನ್ನೋದಾಗೈತಿ. ಸೊ ಅಡ್ವಾನ್ಸ್ ಆಗಿ ಬಂದ ಕೂಡಲೇ ಈ ಥರ ಯೋಚನೆ ಮಾಡ್ಬೇಕಾಗ್ತೈತಿ ನೋಡ್ರಿ. ಸೊ ತಲೆ ಕೆಡ್ಸ್ಕೊಬಾರ್ದಂದ್ರೆ ಯಾವಾಗ ಪೇನ್ ಬರ್ತೈತಿ ಅವಾಗನ ಮನೆಯಿಂದ ಬರಬೇಕು. ಎಲ್ಲರಿಗೆಲ್ಲ ಡಾಕ್ಟರ್ ಏನು ಮಾಡ್ತಾರೆ ಅಂದ್ರೆ ಪೇನ್ ಬರೋ ಥರ ಇಂಜೆಕ್ಷನ್ನು ಸಲೈನ್ ಅದು ಹಚ್ಚಿ ಅವ್ರಿಗೆ ಡೆಲಿವರಿ ಮಾಡ್ತಾರೆ. ಬಟ್ ನನಗೆ ಇನ್ನೂ ಆ ಥರ ಪ್ರೊಸೀಜರ್ ಅದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಇವಾಗ BP ಅದು ಚೆಕ್ ಮಾಡ್ಕೊಂಡು ಹೋಗಕ್ಕೆ ಹೇಳಿ ಬಂದಿದ್ರು ನೋಡ್ರಿ. BP ಚೆಕ್ ಮಾಡಿ ನೋಡಿದ್ರು ನಾರ್ಮಲ್ ಐತಂತ ಹೇಳಿದ್ರು. ನಾವೀಗ ಜನರಲ್ ವಾರ್ಡ್ ಒಳಗೆ ಇದ್ವಿ. ಸೊ ಸಾಯಂಕಾಲ ಅಂದ್ರೆ ಪ್ರೈವೇಟ್ ರೂಮ್ಗೆ ಶಿಫ್ಟ್ ಆದ್ವಿ. ನಾವು ಈ ರೂಮ್ಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ನಮ್ಗೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಒಂದು ಡಬಲ್ ಬೆಡ್ಡು, ಒಂದು ಸಿಂಗಲ್ ಬೆಡ್ಡು, ಮತ್ತು ನೋಡಕ್ಕೊಂದು TV, ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋಕೆ ಕಪಾಟು, ಕುತ್ಕೊಳ್ಳೋಕೆ 1-2 ಸ್ಟೂಲು ಕುರ್ಚಿ ಅದಾವ. ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಐತಿ. ಇವಾಗ ಬ್ರಷು, ಕೋಲ್ಗೇಟು, ಸೋಪು, ಶಾಂಪೂ, ಆಯಿಲ್ ಅದು ತಂದು ಕೊಟ್ಟರು. ಸೊ ಈ ಥರ ಐತಿ.
ಇವತ್ತಿನ ವ್ಲಾಗ್ ಈ ತರ ಇತ್ತು ನೋಡ್ರಿ. ಸೊ ನಿಮ್ಗೆ ಹೇಗ್ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಮತ್ತೆ ನಂದು ಡೆಲಿವರಿ ಆಯ್ತೇನಿಲ್ಲ ಯಾವ ಬೇಬಿ ಆಯ್ತು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗ ಹೇಳ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್.